ಕೋಲಾರದಲ್ಲಿ ಶ್ರೀರಾಮನ ಫ್ಲೆಕ್ಸ್ ಹರಿದ ಪ್ರಕರಣ. ಕೋಲಾರದಲ್ಲಿ ಶ್ರೀರಾಮನ ಫ್ಲೆಕ್ಸ್ ಹರಿದ ಪ್ರಕರಣ. ಸಿಎಂ ಸಿದ್ದರಾಮಯ್ಯನವರ ಕುಮ್ಮಕ್ಕು ಇದೆ. ಸಿಎಂ ಸಿದ್ದರಾಮಯ್ಯನವರು ಕೃತ್ಯಕ್ಕೆ ಕುಮ್ಮಕ್ಕನ್ನ ನೀಡುತ್ತಿದ್ದಾರೆ. ಮಾಲೂರಿನ ದೀಪೋತ್ಸವದಲ್ಲೂ ಕಲ್ಲು ತೂರಲಾಗಿತ್ತು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಸಂಸದ ಮುನಿಸ್ವಾಮಿ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಬೆಂಬಲ ಇದೆ ಎಂದು ಹೀಗೆ ವರ್ತಿಸುತ್ತಿದ್ದಾರೆ. ಕೃತ್ಯದ ಹಿಂದೆ ಇರುವವರು ಯಾರು ಎಂದು ಪತ್ತೆ ಹಚ್ಚಬೇಕು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಂತಹ ಘಟನೆ ಹೆಚ್ಚಾಗಿವೆ ಅಂತ ಕೋಲಾರದಲ್ಲಿ ಸಂಸದ ಮುನಿಸ್ವಾಮಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕಿಡಿಗೇಡಿಗಳು ಫ್ಲೆಕ್ಸ್ ಅನ್ನ ಹರಿದಿದ್ರು. ಶ್ರೀರಾಮ ಮಂದಿರ ಶ್ರೀರಾಮನ ಫ್ಲೆಕ್ಸ್ ಅನ್ನ ಹರಿದು ಯಾವ ರೀತಿಯಾಗಿ ಅಟ್ಟಹಾಸವನ್ನು ಮೆರೆದಿದ್ರು ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಮುನಿಸ್ವಾಮಿ ಅವರು ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಕುಮ್ಮಕ್ಕಿನಿಂದಲೇ ಈ ಥರ ಆಗ್ತಾ ಇದೆ. ಸಿದ್ದರಾಮಯ್ಯ ಇದ್ದಾರೆ ಅಂತಾನೆ ಒಂದಷ್ಟು ಮಂದಿ ಈ ರೀತಿಯ ಕೃತ್ಯವನ್ನ ಎಸಗುತ್ತಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಬ್ಲೇಡ್ನಿಂದ ಶ್ರೀರಾಮನ ಫ್ಲೆಕ್ಸ್ ಅನ್ನ, ಶ್ರೀರಾಮ ಮಂದಿರದ ಫ್ಲೆಕ್ಸ್ ಅನ್ನ ಹರಿದು ಹಾಕಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ, ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ 22ನೇ ತಾರೀಕು ನಡೆಯುತ್ತೆ. 4 ದಿನ ಮಾತ್ರ ಬಾಕಿ ಇದೆ. ಈ ನಡುವೆ ಎಲ್ಲೆಲ್ಲೂ ಕೂಡ ಹಬ್ಬದ ಸಂಭ್ರಮ ಇದ್ದು ಫ್ಲೆಕ್ಸ್ಗಳು ರಾರಾಜಿಸ್ತಾ ಇವೆ. ಆದರೆ ಕಿಡಿಗೇಡಿಗಳು ಕೋಲಾರದಲ್ಲಿ ಈ ರೀತಿಯ ಕೃತ್ಯವನ್ನ ಎಸಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ್ಮೇಲೆ ನೋಡ್ರಿ, ಸರ್ಕಾರಿ ಉರ್ದು ಶಾಲೆ ಮೇಲೆ ಬಾವುಟ ಕಟ್ಟಿದ್ದಾರೆ, ಹಸಿರು ಬಾವುಟ. ಅಲ್ಲಿ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಕುಮ್ಮಕ್ಕು DJ ಹಳ್ಳಿ KG ಹಳ್ಳಿಯಲ್ಲಿ ಏನು ಗಲಭೆ ಆಗಲಾಯಿತು, ಏನು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಕ್ಕಿದ್ರು, ಗಾಡಿಗಳಿಗೆ ಬೆಂಕಿ ಇಕ್ಕಿದ್ರು, ಪೊಲೀಸರ ಮೇಲೆ ಕಾರ್ ಹತ್ತಿಸಿದ್ರು, ಆ ಕೇಸ್ಗಳನ್ನೇ ನಾವು ಖುಲಾಸೆ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿ ಒಪ್ಕೊಂಡಿದ್ದನ್ನು ಎಷ್ಟೋ ಜನ ಹೆಣ್ಮಕ್ಳನ್ನು ಹೇಳಿದರು, ನಾವೆಲ್ಲ ವಾಪಸ್ ತಗೊಂತೀರಿ, ಕೇಸೆಲ್ಲ ವಿತ್ಡ್ರಾ ಮಾಡ್ತೀರಿ ಅಂತ ಹೇಳಿದರು ಅಂತ. ಅಂದರೆ ಬೇರೆಯವ್ರನ್ನ ನಮ್ಮಲ್ಲಿ ಹಿಂದೂಗಳಿಗೆ ಏನೇ ಮಾಡಿದ್ರು ಕೂಡ ಅವರು ಖುಲಾಸೆ ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವ್ರ ಸಪೋರ್ಟ್ ಇದೆ, ಕಾಂಗ್ರೆಸ್ ಸಪೋರ್ಟ್ ಇದೆ ಅನ್ನೋ ಲೆಕ್ಕಾಚಾರಕ್ಕೋಸ್ಕರ ಸರ್ ಇವತ್ತೇ ಈಗೇನು ಮುಳಬಾಗ್ಲಲ್ಲಿ ಘಟನೆ ನಡೆದಿದೆ, ಕೂಡಲೇ ಇದನ್ನು ನಮ್ಮ ಶ್ರೀರಾಮ ಪ್ರಭುನ ಏನು ಕಟೌಟ್ ಇದೆ, ಬ್ಯಾನರ್ ಇದೆ, ಅದನ್ನು ಅರ್ಧಿ ಹಾಕಿರ್ತಕ್ಕಂಥದ್ದು ಅವ್ರ ಕೈನಲ್ಲೇ ಬೇರೆ ಹೊಡಿಸಿ ಚೇಂಜ್ ಮಾಡಿಸ್ಬೇಕು, ಮತ್ತು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಹೇಳ್ಬಿಟ್ಟು ಏನು ಹೇಳಿದಿರಿ. ಪೊಲೀಸ್ ಇಲಾಖೆ ಅದಕ್ಕೆ ಸಹಕರಿಸಿ ಈಗಾಗಲೇ